ಇವತ್ತಿನ ಕ್ಲಾಸಲ್ಲಿ ನಾನು ಇನ್ನೊಂದು ಚಾಪ್ಟರ್ ಸೈನ್ಸ್ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆ ಅಂದರೆ ನ್ಯೂಟ್ರಿಷನ್ಸ್ ಇನ್ಸ್ ಅನಿಮಲ್ ಆ್ಯಂಡ್ ಪ್ಲಾಂಟ್ಸ್ ಅಂತ ಡಿಸ್ಕಸ್ ಮಾಡ್ತಿದ್ದೀನಿ. ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿರೋ ಟರ್ಮ್ಸ್ ಬರ್ತವೆ. ಶಿಲೀಂಧ್ರಗಳು, ಕೊಳೆತಿನಿಗಳು, ನ್ಯೂಟ್ರಿಯೆಂಟ್ಸ್ ಮತ್ತು ಫೋಟೋಸಿಂಥೆಸಿಸ್ ಮತ್ತು ಅಟೋಟ್ರೋಪ್ ನ್ಯೂಟ್ರಿಷನ್ಸು ಮತ್ತು ಹೆಟರೋಟ್ರೋಪ್ ನ್ಯೂಟ್ರಿಷನ್ಸು ಇವೆಲ್ಲ ಪಾಯಿಂಟ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಸೊ ಮೊದಲಿಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು ಆಹಾರದ ಘಟಕಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಫುಡ್ ಯೂನಿಟ್ಸ್ ಯಾವ್ಯಾವ ಬರ್ತಾವೆ ಅಂದರೆ ನಮ್ಮ ಡಿಫ್ರೆಂಟ್ ಕ್ಯಾಟಗರೀಸ್ ಎಲ್ಲ ನಮ್ಗೆ ಗೊತ್ತು. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಫ್ಯಾಟು ಮತ್ತು ಖನಿಜಗಳು ಅಂದರೆ ಇವೆಲ್ಲ ಜಿಂಕು, ಇವೆಲ್ಲ ಏನು ನೀಡಿರ್ತಾವಲ್ಲ ನಮ್ಮ ಬಾಡಿಗೆ, ಅವೆಲ್ಲ ಆಹಾರದ ಘಟಕಗಳು. ಈ ಆಹಾರದ ಘಟಕಗಳನ್ನು ಏನಂತ ಕರೀತಾರೆ? ಪೋಷಕಗಳು, ಅಂದರೆ ಇಂಗ್ಲೀಷಲ್ಲಿ ನ್ಯೂಟ್ರಿಯೆಂಟ್ಸ್. ನಮ್ಮ ಬಾಡಿಗೆ ನ್ಯೂಟ್ರಿಯೆಂಟ್ಸು ಅತ್ಯಗತ್ಯ. ಅಂದರೆ ನಾವು ಹೆಲ್ದಿಯಾಗಿರ್ಬೇಕಂದ್ರೆ ನ್ಯೂಟ್ರಿಯೆಂಟ್ಸು ಬೇಕೇ ಬೇಕು. ಈ ಎಲ್ಲ ಘಟಕಗಳನ್ನು, ಆಹಾರದ ಘಟಕಗಳನ್ನು ಏನಂತ ಕರೀತಾರೆ ಅಂದರೆ ನ್ಯೂಟ್ರಿಯೆಂಟ್ಸ್, ಪೋಷಕಗಳು. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಪ್ರಾಣಿ ಮತ್ತು ಮಾನವರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಸ್ಯಗಳ ಮೇಲೆ ಅವಲಂಬಿತವಾಗಿವೆ. ನಮಗೆಲ್ಲ ಗೊತ್ತು, ಆಲ್ ಗ್ರೀನ್ ಪ್ಲಾಂಟ್ಸ್ ಅಂದರೆ ಎಲ್ಲ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೇವೆ. ಇದರ ಮೂಲಕ ಅಂದರೆ ದ್ಯುತಿ ಸಂಶ್ಲೇಷಣೆ, ಅದು ನಮಗೆ ಗೊತ್ತು. ಮತ್ತು ನಾವು ಮಾನವರು ಹಾಗೂ ಪ್ರಾಣಿಗಳೆಲ್ಲ ಸಸ್ಯದ ಮೇಲೆ ಡಿಪೆಂಡ್ ಆಗಿರ್ತವೆ. ಅದಕ್ಕೆ ನಮಗೆ ಪರಾವಲಂಬಿಗಳಂತಲೂ ಕರೀತಾರೆ. ಈಗ ನಾವು ಫಸ್ಟಿಗೆ ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು ಅಂದರೆ ಪ್ಲ್ಯಾಂಟ್ಸಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಪ್ರೊಸೆಸ್ ಆಗ್ತದೆ ಅಂತ ಡಿಸ್ಕಸ್ ಮಾಡೋಣ. ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ ಅಂದರೆ ನ್ಯೂಟ್ರಿಷನ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಇದು ಡೆಫಿನೇಷನ್ ಕೇಳ್ಬೋದು. ಇಲ್ಲ ನ್ಯೂಟ್ರಿಷನ್ ಪ್ರೊಸೆಸ್ಸು ಎನಿಮಲ್ಸಲ್ಲಿ ಹೆಂಗೆ ನಡೆಯುತ್ತೆ ಮತ್ತು ಪ್ಲ್ಯಾಂಟ್ಸಲ್ಲಿ ಹೆಂಗೆ ನಡೆಯುತ್ತೆ, ಆ ಪ್ರೊಸೆಸ್ಸಿಗೆ ಏನಂತಾರೆ, ಮತ್ತು ಯಾವ್ಯಾವ ಪ್ಲ್ಯಾಂಟ್ಸು, ಯಾವ್ಯಾವ ಎನಿಮಲ್ಸು ಯಾವ್ಯಾವ ಥರ ನ್ಯೂಟ್ರಿಷನ್ ಮಾಡ್ತವೆ, ಈ ಥರ ಏನಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇವು ಎಲ್ಲ ಮೇನ್ ಪಾಯಿಂಟ್ಸ್ ಇದಾವಲ್ಲ, ಇವು ಇಂಪಾರ್ಟೆಂಟು. ನೀವು ಡೀಟೇಲ್ ಟೆಕ್ಸ್ಟ್ ಬುಕ್ ಓದೋಕ್ಕಿಂತ ಈ ಥರ ನೀವು ಒಂದೊಂದು ಚಾಪ್ಟರ್ನ ನೀವೇ ಓನ್ ಪಾಯಿಂಟ್ಸ್ ಮಾಡಿ ಇಟ್ಕೊಂಡು NCERT ನೀವು ಮೇನ್ ಎಕ್ಸಾಮ್ಗೆ ಓದಬೇಕಾಗಿರೋದೇ NCERT ಟೆಕ್ಸ್ಟ್ ಬುಕ್ಸು. ಯಾಕಂದರೆ ಅವರೇ KEದವರೇ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸಿಲೆಬಸ್ ಏನಿದೆ ಅಂದರೆ 6 to 10th ನೀವು ಪರ್ಟಿಕ್ಯುಲರ್ ಏನು ಸ್ಪೆಸಿಫೈಡ್ ಸಬ್ಜೆಕ್ಟಲ್ಲಿ ಓದ್ತಿರ್ತೀರಲ್ಲ, ಅವೆಲ್ಲವೂ 6 to 10th ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕು. ಮತ್ತು ನಾನು ಎಲ್ಲ ಪೆಡಾಗಜಿ ಕ್ಲಾಸಸ್ನೂ ಹಾಕ್ತಿದ್ದೀನಿ. ಸೊ ನಾನು ಎಲ್ಲ ಕ್ಲಾಸಸ್ನೂ ಕೇಳಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದಂದರೆ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ. ಈಗ ನಮಗೆ ಪೋಷಣೆ ಅಂದರೆ ಗೊತ್ತಾಯಿತು. ಅಂದರೆ ಯಾವ ಜೀವಿ ಆಹಾರ ಏನು ಪಡಿತಾವಲ್ಲ ಮತ್ತು ಪಡೆದಿದ್ದ ಆಹಾರನ ತಮ್ಮ ಬಾಡಿ ಬೆಳಿಲಿಕ್ಕೆ ಅಥವಾ ಜೀವಿಸಲಿಕ್ಕೆ ಏನು ಉಪಯೋಗ ಮಾಡ್ಕೊತಾವಲ್ಲ, ಆ ಪ್ರೊಸೆಸ್ಸಿಗೆ ಏನಂತೀವಿ ಅಂದರೆ ನ್ಯೂಟ್ರಿಷನ್ ಪ್ರೊಸೆಸ್, ಕನ್ನಡದಲ್ಲಿ ಪೋಷಣೆ ಅಂತ ಕರಿತೀವಿ. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋ ವಿಧಾನ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಅಂದರೆ ಸ್ವಪೋಷಿತ ಪೋಷಣೆ ಅಂದರೆ ಅಟೋಟ್ರೋಪ್ಸ್ ನ್ಯೂಟ್ರಿಷನ್ಸ್. ಅಟೋ ಅಂದರೆ ಸ್ವಂತ, ಟ್ರೋಪ್ಸ್ ಅಂದರೆ ಪೋಷಣೆ, ಅಂದರೆ ತಮ್ಮ ಪೋಷಣೆಯನ್ನು ತಾವೇ ಮಾಡ್ಕೊಳ್ಳೋದು. ಈ ಅಂದರೆ ಎಕ್ಸಾಂಪಲು ಎಲ್ಲ ಗ್ರೀನ್ ಪ್ಲ್ಯಾಂಟ್ಸ್, ಯಾಕಂದರೆ ಅವೆಲ್ಲ ತಮ್ಮ ಫುಡ್ಡನ್ನು ಓನ್ ಪ್ರಿಪೇರ್ ಮಾಡ್ಕೊಳ್ತವೆ ಮತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಬೆಳಿತವೆ. ಆದರೆ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ಗೆ ಇರೋ ಡಿಫ್ರೆನ್ಸ್ ಅಂದರೆ ಎನಿಮಲ್ಸು ಅಟೋಟ್ರೋಪ್ಸ್ ಅಲ್ಲ, ಅವು ಹೆಟೋಟ್ರೋಪ್ಸು ಇನ್ಕ್ಲೂಡಿಂಗ್ ಮ್ಯಾನ್. ಸೊ ಪ್ಲ್ಯಾಂಟ್ಸ್ ಏನಾಗ್ತವೆ ಅಂದರೆ ಅಟೋಟ್ರೋಪ್ಸ್, ಅವು ಅಟೋಟ್ರೋಪ್ಸ್ ಆಗ್ತವೆ. ಅಟೋ ಅಂದರೆ ಸ್ವಂತ, ಟ್ರೋಪ್ಸ್ ಅಂದರೆ ಪೋಷಣೆ. ಇವೆಲ್ಲ ಸಿಲಿ ಅನಿಸ್ಬೋದು, ಬಟ್ ಎಕ್ಸಾಮಲ್ಲಿ ಆಪ್ಷನ್ನಾಗಿ ಸೆಟ್ ಮಾಡಲಿಕ್ಕೆ ಇಂಥವನ್ನ ಭಾಳ ಯೂಸ್ ಮಾಡ್ಕೊತಾರೆ. ಅಟೋಟ್ರೋಪ್ ನ್ಯೂಟ್ರಿಷನ್, ಹೆಟೋಟ್ರೋಪ್ ನ್ಯೂಟ್ರಿಷನ್ಸ್ ಮತ್ತು ಫಂಗಸಲ್ಲಿ ಯಾವ ಟೈಪ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಇವೆಲ್ಲನೂ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಅದಕ್ಕೆ ಎಲ್ಲ ಸಸ್ಯಗಳಿಗೆ ಏನಂತ ಕರಿಬೋದು ಅಂದರೆ ಅಟೋಟ್ರೋಪ್ಸ್. ನಮ್ಗೆ ಗೊತ್ತು, ಸಸ್ಯಗಳೆಲ್ಲ ಓನ್ ಪ್ರಿಪೇರ್ನ ಫುಡ್ ಮಾಡ್ಕೊತವೆ, ತಮ್ಮ ಫುಡ್ಡನ್ನು ತಾವೇ. ಸೊ ಇವಕ್ಕೆ ಅಟೋಟ್ರೋಪ್ಸ್ ಅಂತ ಕರಿತೇವೆ. ನೆಕ್ಸ್ಟ್, ಪ್ರಾಣಿಗಳು ಮತ್ತು ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಆದುದರಿಂದ ಇವುಗಳಿಗೆ ಪರಪೋಷಕಗಳು, ಹೆಟರೋಟ್ರೋಪ್ಸ್ ಅಂತ ಕರೀತಾರೆ. ಇನ್ಕ್ಲೂಡಿಂಗ್ ನಾವು ಕೂಡ ಮನುಷ್ಯರು. ಹೆಟರೋ ಅಂದರೆ ಇತರೆ, ಅಂದರೆ ಮತ್ತೊಬ್ಬರ ಮೇಲೆ ಅವಲಂಬಿತವಾಗಿರುವುದು. ಅಂದರೆ ನಾವು ನಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ನಮ್ಮ ಫುಡ್ಡನ್ನು ನಾವು ಬೇರೆದ್ರಿಂದ ಪಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಎಲ್ಲ ಪ್ಲ್ಯಾಂಟ್ಸ್ದಿಂದ ನಾವೇನು ಫುಡ್ ತಿಂತೀವಲ್ಲ, ಸೊ ಅದಕ್ಕೆಲ್ಲ ಮೇನ್ ರೀಸನ್ ಅಂದರೆ ಪ್ಲ್ಯಾಂಟ್ಸು. ಸೊ ಹಾಗಾಗಿ ಎನಿಮಲ್ಸು ಮತ್ತು ಮಾನವರು ಎಲ್ಲ ಇತರ ಜೀವಿಗಳಿಂದ ಮತ್ತು ಸಸ್ಯಗಳ ಮೇಲೆ ಏನು ಡಿಪೆಂಡ್ ಆಗಿರ್ತಾರಲ್ಲ, ಅವಕ್ಕೆ ಏನಂತಾರೆ ಅಂದರೆ ಹೆಟರೋಟ್ರೋಪ್ಸ್, ಪರ ಪೋಷಕಗಳು. ದ್ಯುತಿ ಸಂಶ್ಲೇಷಣೆ, ಸಸ್ಯಗಳಲ್ಲಿ ಆಹಾರ ತಯಾರಿಸೋ ಪ್ರಕ್ರಿಯೆ. ನಮಗೆಲ್ಲ ಗೊತ್ತು, ಸಸ್ಯಗಳು ಹೇಗೆ ಆಹಾರ ತಯಾರು ಮಾಡ್ತವೆ ಅಂದರೆ ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಎಕ್ಸಾಮ್ ಪರ್ಪಸು. ಇಲ್ಲಿ ಎಲೆಗಳು ಸಸ್ಯದ ಆಹಾರ ಕಾರ್ಖಾನೆಗಳು. ಹೌದು, ಮೇನ್ ಪ್ಲ್ಯಾಂಟ್ಸಲ್ಲಿ ಎಲ್ಲ
ಆಹಾರ ತಯಾರಾಗಬೇಕಂದ್ರೆ ಬೇಕಾಗಿರೋದೇ ಹಸಿರು ಎಲೆಗಳು. ಅಲ್ಲಿ ಏನಾಗುತ್ತಂದರೆ ಇಲ್ಲಿ ನೋಡಿ ಪ್ರೊಸೆಸ್ಸಲ್ಲಿ ಏನಾಗುತ್ತಂದರೆ ಗಾಳಿಯಲ್ಲಿರುವ CO2 ಅಂದರೆ ಕಾರ್ಬನ್ ಡೈಆಕ್ಸೈಡು, ಇಲ್ಲಿ ಏನು ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ ಎಲೆಗಳ ಮೇಲ್ಮೈನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಒಳ ಸೇರುತ್ತವೆ. ನಮ್ಮ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ CO2 ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳು, ಸೂಕ್ಷ್ಮ ರಂಧ್ರಗಳಿರ್ತವೆ. ಅಂದರೆ ನಮ್ಮ ಕಣ್ಣಿಗೆ ಕಾಣೋದು ಕೂಡ ಇಲ್ಲ ಅಂಥ ರಂಧ್ರಗಳ ಮೂಲಕ ಈ CO2 ಏನಾಗುತ್ತೆ ಒಳಗೆ ಸೇರುತ್ತೆ, ಅಂದರೆ ಎಲೆಗಳ ಒಳಗೆ ಸೇರ್ಕೊಳ್ಳುತ್ತೆ. ಆ ರಂಧ್ರಗಳಿಗೆ, ಆ ಸೂಕ್ಷ್ಮ ರಂಧ್ರಗಳೇನು ಇರ್ತಾವಲ್ಲ ಆ ರಂಧ್ರಗಳಿಗೆ ಸ್ಟೊಮಾಟ, ಪತ್ರರಂಧ್ರಗಳಂತ ಕರೀತಾರೆ. ಇದು ಎಕ್ಸಾಮಲ್ಲಿ ಒಂದು ಸತ ಕೇಳಿದ್ದಾರೆ, ಯಾವುದೋ ಒಂದು ಎಕ್ಸಾಂಪಲು ಅವರೆಲ್ಲ ಆಪ್ಷನ್ನಲ್ಲೇ ಸೆಟ್ ಮಾಡಿ ಇದನ್ನ ಕೇಳಿದ್ದಾರೆ. ಅಂದರೆ ಏನಂದರೆ ಎಲೆಗಳಲ್ಲಿ ಏನು ಸೂಕ್ಷ್ಮ ರಂಧ್ರಗಳು ಇರ್ತಾವಲ್ಲ ನಮ್ಮ ಕಣ್ಣಿಗೆ ಕಾಣದೇ ಇರೋ ಅಂಥವು ಸಣ್ಣ ಸಣ್ಣ ಸೂಕ್ಷ್ಮ ರಂಧ್ರಗಳು, ಆ ರಂಧ್ರಗಳಿಗೆ ಪತ್ರರಂಧ್ರಗಳು ಇಲ್ಲ ಸ್ಟೊಮ್ಯಾಟ ಅಂತ ಕರೀತಾರೆ. ಎಲೆಗಳು ಕ್ಲೋರೋಫಿಲ್ ಪತ್ರಹರಿತ್ತು ಎಂಬ ಹಸಿರು ವರ್ಣಿಕೆಯನ್ನು ಹೊಂದಿವೆ. ನಮಗೆಲ್ಲ ಎಲ್ಲ ಲೀವ್ಸ್ ಎಲ್ಲ ಗ್ರೀನ್ ಆಗಿ ಕಾಣಲಿಕ್ಕೆ ಮೇನ್ ರೀಸನ್ ಇರೋದಂದರೆ ಕ್ಲೋರೋಫಿಲ್, ಪತ್ರಹರಿತ್ತು, ಕ್ಲೋರೋಫಿಲ್. ಇವು ಏನು ಮಾಡ್ತವೆ ಅಂದರೆ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಎಲೆಗಳಿಗೆ ಸಹಾಯ ಮಾಡ್ತವೆ. ಇದ್ರದ್ದು ಮೇನ್ ಕೆಲಸ ಏನಂದರೆ ಏನು ಸೌರಶಕ್ತಿ ಅಂದರೆ ದಿನ ಏನು ಸೂರ್ಯನ ಬೆಳಕು ಬೀಳುತ್ತಲ್ಲ ಸಸ್ಯಗಳ ಮೇಲೆ ಮತ್ತು ಅದರ ಎಲೆಗಳ ಮೇಲೆ, ಆವಾಗ ಆ ಸೂರ್ಯನ ಬೆಳಕನ್ನು ಹಿಡಿದಿಟ್ಕೊಳ್ಳೋಕ್ಕೆ ಈ ಪತ್ರಹರಿತ್ತು ಎಂಬುದು ಸಹಾಯ ಮಾಡುತ್ತೆ. ಸೊ ಇದಿಲ್ಲ ಅಂದರೆ ನಮಗೆ ಫೋಟೋಸಿಂಥಸಿಸ್ ಆಗೋದಿಲ್ಲ, ಆಕ್ಸಿಜನ್ನು ಪ್ರೊಡ್ಯೂಸ್ ಆಗೋದಿಲ್ಲ, ಮತ್ತು ಅವು ಎಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳೋಕೆ ಕೂಡ ಆಗೋದಿಲ್ಲ. ಸೊ ಇದು ಒಂದು ಇಂಪಾರ್ಟೆಂಟು. ಎಲೆಗಳು ಎಲ್ಲ ಹಸಿರು ಎಲೆಗಳಲ್ಲಿ ಕ್ಲೋರೋಫಿಲ್ ಇದ್ದೇ ಇರುತ್ತೆ, ಪತ್ರಹರಿತ ಅಂತ ಕರೀತಾರೆ, ಅದು ಹಸಿರು ವರ್ಣಿಕೆ. ಆ ರೀಸನ್ದಿಂದ ಎಲ್ಲ ಎಲೆಗಳು ನಮಗೆ ಗ್ರೀನಾಗಿ ಕಂಡುಬರ್ತವೆ. ಸೊ ಹೀಗೆ ಬೆಳಕಿನ ಮೂಲಕ ತಮ್ಮ ಆಹಾರಗಳನ್ನು ತಯಾರಿಸುವುದರಿಂದ ಇದನ್ನು ದ್ಯುತಿ ಸಂಶ್ಲೇಷಣೆ. ಈ ಕ್ರಿಯೆಗೆ ಯಾಕೆ ದ್ಯುತಿ ಸಂಶ್ಲೇಷಣೆ ಅಂತ ಹೆಸರು ಬಂತಂದರೆ ನೋಡಿ, ಫೋಟೋಸಿಂಥಸಿಸ್, ದ್ಯುತಿ ಅಂದರೆ ಬೆಳಕು, ಫೋಟೋ ಅಂದರೆ ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ನಾವು ತಯಾರಿಸುವುದು, ಬೆಳಕಿನಿಂದ ತಯಾರಿಸುವುದು. ಹಾಗಾಗಿ ಈ ಪ್ರೊಸೆಸ್ಸಿಗೆ ದ್ಯುತಿ ಸಂಶ್ಲೇಷಣೆ ಅಂತ ಹೆಸರು ಬಂದಿದೆ. ಗೊತ್ತಾಯ್ತಲ್ಲ? ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ಸಿಂಥಸಿಸ್ ಅಂದರೆ ಪ್ರೊಡ್ಯೂಸ್ ಮಾಡೋದು, ಸಿಂಥಸಿಸ್ ಸಂಶ್ಲೇಷಣೆ, ಫೋಟೋಸಿಂಥಸಿಸ್. ಎಲ್ಲ ಜೀವಿಗಳ ಶಕ್ತಿಯ ಮೂಲ ಆಕಾರ ಸೌರಶಕ್ತಿ. ಹೌದು, ನಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಜೀವಿಗಳ ಶಕ್ತಿಯ ಮೂಲ ಅಂದರೆ ದಿನ ಬೆಳಗಾದರೆ ಬೆಳಕಾಗೋದು, ನಾವೆಲ್ಲ ಉಸಿರಾಡಲಿಕ್ಕೆ ಎಲ್ಲ ಜೀವಿಸಲಿಕ್ಕೆ ಸೌರಶಕ್ತಿ ತುಂಬಾ ಇಂಪಾರ್ಟೆಂಟ್. ಅದೊಂದು ಮೇನ್ ಸೋರ್ಸು. ಯಾಕಂದರೆ ಈ ಸೌರಶಕ್ತಿ ಇರಲಿಲ್ಲ ಅಂದರೆ ಸಸ್ಯಗಳು ತಮ್ಮ ಆಹಾರನ ತಾವೇ ರೆಡಿ ಮಾಡಲ್ಲ, ಹಾಗಾಗಿ ನಮಗೆ ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಆಗಲ್ಲ. ಫೋಟೋಸಿಂಥಸಿಸ್ ಕ್ರಿಯೆ ನಡೀಲಿಲ್ಲ ಅಂದರೆ ಇಲ್ಲಿ ನೇಚರಲ್ಲಿ ಆಕ್ಸಿಜನ್ ಬಿಡುಗಡೆ ಆಗೋದಿಲ್ಲ. ಸೊ ಹಾಗಾಗಿ ಯಾವ ಜೀವಿನೂ ಉಳಿಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸೌರಶಕ್ತಿ ಎಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ಒಂದು ಮೂಲ ಆಕಾರ. ದ್ಯುತಿ ಸಂಶ್ಲೇಷಣೆ ಇಲ್ಲದೆ ಭೂಮಿಯ ಮೇಲೆ ಜೀವಿಗಳಿರುವಿಕೆ ಸಾಧ್ಯವಿಲ್ಲ. ಹೌದು, ನಾವು ಹೇಳಿದಾಗೆ ಸೌರಶಕ್ತಿ ಇಲ್ಲ ಅಂದರೆ ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ಆ ಫೋಟೋಸಿಂಥಸಿಸ್ ನಡೀಲಿಲ್ಲ ಅಂದರೆ ಭೂಮಿ ಮೇಲೆ ಆಕ್ಸಿಜನ್ನು ಸಿಗೋದಿಲ್ಲ, ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದಿಲ್ಲ. ಯಾಕಂದರೆ ಮೇನ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದನೇ CO2 ಅದನ್ನ ಹೀರ್ಕೊಂಡು ಅಲ್ಲಿ ಏನು ಆಕ್ಸಿಜನ್ನ ಅದು ಬಿಡುಗಡೆ ಮಾಡುತ್ತೆ. ಯಾವುದು? ದ್ಯುತಿ ಸಂಶ್ಲೇಷಣೆ. ಹಾಗಾಗಿ ಈ ಸೌರಶಕ್ತಿ ಇಲ್ಲ ಅಂದರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀಲಿಲ್ಲ ಅಂದರೆ ಭೂಮಿ ಮೇಲೆ ಯಾವ ಜೀವಿಗಳು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಲ್ಲದೆ ಯಾವುದೇ ಆಹಾರ ಕೂಡ ದೊರೆಯುವುದಿಲ್ಲ. ಏನಾದರೂ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಿಂದ ಆಹಾರನ ರೆಡಿ ಮಾಡಲಿಲ್ಲ ಅಂದರೆ ಆ ಸಸ್ಯಗಳು ಬದುಕಲಿಕ್ಕಾಗೋದಿಲ್ಲ. ಅದರ ಮೇಲೆ ಪರಾವಲಂಬಿ ಅಂದರೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಮನುಷ್ಯರು ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಜೀವಿಗಳಿಗೂ ಬದುಕುಳಿಯಲು ಅವಶ್ಯಕವಾದ ಆಕ್ಸಿಜನ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪಾದನೆ ಆಗುತ್ತೆ. ನಮಗೆ ಇದು ಪ್ರೊಸೆಸ್ ನೋಡಿದ ಮೇಲೆ ಗೊತ್ತಾಗುತ್ತೆ ಏನೇನು ಅದು ಇಂಟೇಕ್ ಮಾಡಿಕೊಂಡು, ಏನೇನು ಯೂಸ್ ಮಾಡಿಕೊಂಡು ಏನೇನ ಬಿಡುಗಡೆ ಮಾಡುತ್ತಂತೆ. ಅಂದರೆ ಈ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಏನೇನು ಇನ್ವಾಲ್ವ್ಡ್ ಆಗಿದೆ ಅಂತ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ CO2 + H2O, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಎರಡು ಸೇರಿ ಸೂರ್ಯನ ಬೆಳಕು ಯೂಸ್ ಮಾಡಿಕೊಂಡು ಎಲೆಗಳ ಇರ್ತಕ್ಕಂಥ ಕ್ಲೋರೋಫಿಲ್ ಯೂಸ್ ಮಾಡಿಕೊಂಡು ಏನೇನು ಬಿಡುಗಡೆ ಮಾಡ್ತಾವೆ ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್. ಅಂದರೆ ಇದೊಂದು ಈಗ ಹೆಂಗೆ ಪ್ರೋಟೀನ್, ಖನಿಜಗಳು ಮತ್ತು ಫ್ಯಾಟ್ಸ್ ಇವೆಲ್ಲ ಇರ್ತಾವಲ್ಲ, ಇದೊಂದು ಫಾರ್ಮ್ ಆಫ್ ಯೂನಿಟ್, ಅಂದರೆ ಫುಡ್ ಯೂನಿಟ್ ಇದು ಕೂಡ ಒಂದು ಕಾರ್ಬೋಹೈಡ್ರೇಟ್. ಸೊ ಇದು ನೆನಪಿಟ್ಕೊಳ್ಳಲಿ. ಅಂದರೆ ಎಕ್ಸಾಮಲ್ಲಿ ಕೇಳ್ತಾರೆ ಏನೇನು ತಯಾರಿಸ್ಕೊಂಡು ಫೋಟೋಸಿಂಥಸಿಸ್ ಕ್ರಿಯೆ ನಡೆಯುತ್ತೆ, ಅದರಲ್ಲಿ ಏನೇನು ಬಿಡುಗಡೆ ಆಗ್ತಾವಂತ ಕೇಳ್ಬೋದು. ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಕೂಡ ಇಂಪಾರ್ಟೆಂಟು. ಸೊ ಏನಾಗುತ್ತೆ ಅಂದರೆ ಫೋಟೋಸಿಂಥಸಿಸ್ ಕ್ರಿಯೆ ಹೆಂಗೆ ನಡೆಯುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ + CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ
ನೀರು CO2 ಪ್ಲಸ್ H2O ಸೂರ್ಯನ ಬೆಳಕು ಬಿದ್ದಾಗ ಅದು ಕ್ಲೋರೋಫಿಲ್ ಬೆಳಕನ್ನು ಯೂಸ್ ಮಾಡಿಕೊಂಡು ಏನೇನು ಬಿಡುಗಡೆ ಮಾಡುತ್ತೆ ಅಂದರೆ ಆಕ್ಸಿಜನ್, ನಮಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಮತ್ತು ಕಾರ್ಬೋಹೈಡ್ರೇಟು ಬಿಡುಗಡೆ ಮಾಡುತ್ತೆ. ನೋಡಿ, ಈ ಹಂತದಲ್ಲಿ ಏನು ಆಕ್ಸಿಜನ್ ಬಿಡುಗಡೆ ಆಗುತ್ತಲ್ಲ ಮತ್ತು ಕಾರ್ಬೋಹೈಡ್ರೇಟು ಸಿಗ್ತವೆ, ಈ ಎರಡೂ ಸಿಗ್ತವಲ್ಲ, ಆ ಕಾರ್ಬೋಹೈಡ್ರೇಟು ಲಾಸ್ಟಿಗೆ ಪಿಷ್ಟ ಅಂದರೆ ಸ್ಟಾರ್ಚ್ ಆಗಿ ಪರಿವರ್ತನೆ ಆಗುತ್ತೆ. ನಮಗೆ ಬೇಕಾಗಿರೋದು ಮೇಯ್ನು ಆಕ್ಸಿಜನ್ ಸಿಗೋದು ಎಲ್ಲಿಂದ ಅಂದರೆ ಫೋಟೋಸಿಂಥಸಿಸ್ ಕ್ರಿಯೆಯಿಂದ. ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಟರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ನಮಗೆ ಗೊತ್ತು ಗ್ರೀನ್ ಪ್ಲ್ಯಾಂಟ್ಸ್ ಎಲ್ಲ ಫೋಟೋಸಿಂಥಸಿಸ್ ಅಂದರೆ ಯೂಸ್ ಮಾಡ್ಕೊಂಡು, ಅಂದರೆ ಅಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಅವೆಲ್ಲ ಫೋಟೋಸಿಂಥಸಿಂದ ಫುಡ್ಡನ್ನು ಪ್ರಿಪೇರ್ ಮಾಡ್ತವೆ. ಆದರೆ ಕೆಲವೊಂದು ಎಲೆಗಳು ಹಸಿರಾಗಿರಂಗಿಲ್ಲ, ಅಂದರೆ ಅಲ್ಲಿ ಕ್ಲೋರೋಫಿಲ್ ಇರುತ್ತೆ ಕೂಡ ಅವು ಎಲೆಗಳು ಹಸಿರಾಗಿ ಕಂಡುಬರೋದಿಲ್ಲ. ಹಸಿರಲ್ಲದ ಎಲೆಗಳಲ್ಲಿಯೂ ಕೂಡ ಕ್ಲೋರೋಫಿಲ್ ಇರುತ್ತೆ, ಆದರೆ ಹೆಚ್ಚು ಪ್ರಮಾಣದ ಕೆಂಪು, ಕಂದು ಮತ್ತು ಇತರ ವರ್ಣಕಗಳಂದರೆ ಪಿಗ್ಮೆಂಟ್ಸು, ಕಲರ್ ಪಿಗ್ಮೆಂಟ್ಸ್ ಇರೋದ್ರಿಂದ ಅದು ಹಸಿರು ಬಣ್ಣ ಮರೆಮಾಚುತ್ತದೆ. ಅಂದರೆ ಒಂದೊಂದು ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ, ಆದರೆ ನಮಗದು ಕಾಣಿಸೋದಿಲ್ಲ. ಅಂದರೆ ನಾವು ಆ ಲೀಫು ಗ್ರೀನ್ ಇಲ್ಲ ಅಂದ್ಕೊಂಡೋದ್ರಲ್ಲಿ ಕ್ಲೋರೋಫಿಲ್ಲು ಇಲ್ಲ ಅಂತ ಹೇಳ್ತೀವಿ. ಸೊ ಅದು ಇರುತ್ತೆ ಸಮ್ ಪಿಗ್ಮೆಂಟ್ಸ್, ಇದು ಏನು ರೆಡ್ ಪಿಗ್ಮೆಂಟು ಮತ್ತು ಕಂದ ಮತ್ತು ಈ ಥರ ಡಿಫ್ರೆಂಟ್ ಏನು ಪಿಗ್ಮೆಂಟ್ಸ್ ಇರ್ತಾವಲ್ಲ, ಆ ಕಾರಣದಿಂದ ಅದು ಜಾಸ್ತಿಯಾಗಿ ಇದು ಹಸಿರು ಬಣ್ಣವನ್ನು ಮರೆಮಾಚುತ್ತದೆ. ಹಾಗಾಗಿ ಯಾವ ಲೀಫಲ್ಲಿ ಅಂದರೆ ಯಾವ ಪ್ಲ್ಯಾಂಟ್ಸಲ್ಲಿ ಯಾವ ಲೀಫಲ್ಲಿ ಕ್ಲೋರೋಫಿಲ್ ಇರುತ್ತಲ್ಲ ಆ ಎಲ್ಲ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಇನ್ನು ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಮಾಡಲ್ಪಟ್ಟಿವೆ. ಇದು ನೆನ್ಪಿಟ್ಕೊಳ್ಳಿ, ಅಂದರೆ ಕಾರ್ಬೋಹೈಡ್ರೇಟಲ್ಲಿ ಏನೇನು ಕಂಟೆಂಟ್ ಆಗಿರುತ್ತೆ ಅಂದರೆ ನೋಡಿ, ಒಂದು ಆಕ್ಸಿಜನ್, ಒಂದು C, ಒಂದು H, ಒಂದು O. ಕಾರ್ಬೋಹೈಡ್ರೇಟ್ಸಲ್ಲಿ ಏನೇನಿರುತ್ತೆ ಅಂದರೆ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು. ಈ ಕಾರ್ಬೋಹೈಡ್ರೇಟ್ಗಳು ಯಾವಾಗ ಉತ್ಪತ್ತಿ ಆಗ್ತವೆ ಅಂದರೆ ಫೋಟೋಸಿಂಥಸಿಸ್ ಕ್ರಿಯೆ ನಡೆದಾಗ ಆಕ್ಸಿಜನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ನಮಗೆ ದೊರೆಯುತ್ತವೆ. ಆದರೆ ಪ್ರೋಟೀನ್ಗಳು ನೈಟ್ರೋಜನ್ ಹೊಂದಿರುವ ನೈಟ್ರೋಜನ್ಯುಕ್ತ ವಸ್ತುಗಳು ಸಸ್ಯಗಳು ಮಣ್ಣು, ನೀರು, ಗೊಬ್ಬರಗಳಿಂದ ಪಡೆಯುತ್ತೆ. ಒಂದು ಸಸ್ಯ ಬೆಳೀಲಿಕ್ಕೆ ಇದಿಷ್ಟೇ ಸಾಕಾಗೋದಿಲ್ಲ, ಅಂದರೆ ಅದು ಫೋಟೋಸಿಂಥಸಿಸ್ದಿಂದ ಏನು ಬರೀ ಪಡೆದಿರ್ತಲ್ಲ ಆಹಾರ ಅದಷ್ಟೇ ಅದಕ್ಕೆ ಸಾಕಾಗೋದಿಲ್ಲ. ಒಂದು ಸಸ್ಯಕ್ಕೆ ಪ್ರೋಟೀನ್ಸು, ನೈಟ್ರೋಜನ್ಸು ಮತ್ತು ನೈಟ್ರೋಜನ್ ಹೊಂದಿರತಕ್ಕಂಥ ಮತ್ತು ಡಿಫ್ರೆಂಟ್ ಮೆಟೀರಿಯಲ್ಸು ಆ ಸಸ್ಯಗಳಿಗೆ ಹೆಂಗೆ ಸಿಗ್ತಾವಂದರೆ, ಈಗ ನಾವು ಮಣ್ಣು ಮತ್ತು ನೀರುಗಳಲ್ಲಿ ಏನು ಗೊಬ್ಬರ ಹಾಕ್ತೀವಲ್ಲ, ಅಂದರೆ ಯೂರಿಯಾ, ಫಾಸ್ಫೇಟು, ಸಲ್ಫರು, ಪೊಟ್ಯಾಷಿಯಮ್ ಈ ಥರ ಎಲ್ಲ ಹಾಕ್ತೀವಲ್ಲ. ಸೊ ಅಂದರೆ ಮಣ್ಣಲ್ಲಿ ಏನು ಗೊಬ್ಬರ ಹಾಕ್ತೀವಲ್ಲ ಅದು ನೀರಿನ ಮುಖಾಂತರ ನೀರು ಬಿಟ್ಟಾಗ ಆ ಮುಖಾಂತರವು ಸಸ್ಯಗಳಿಗೆ ಹೋಗ್ತವೆ. ಅಂದರೆ ಅದು ಯಾಕಂದರೆ ನೈಟ್ರೋಜನ್ ಏನೋ ಗಾಳೀಲಿ ಇದೆ, 78% ನೈಟ್ರೋಜನ್ ಗಾಳೀಲಿ ಇದೆ, ಆದರೆ ಆ ನೈಟ್ರೋಜನ್ ಡೈರೆಕ್ಟ್ ನಮ್ಮ ಸಸ್ಯಗಳಿಗೆ ಸಿಗೋದಿಲ್ಲ. ಅಂದರೆ ಎಲೆಗಳ ಮೂಲಕ ನೈಟ್ರೋಜನ್ನ ಸೇವನೆಗಳು ಸಸ್ಯಗಳು ಮಾಡೋದಿಲ್ಲ. ಸೊ ನೈಟ್ರೋಜನ್ ಮತ್ತು ಲೈಕ್ ಪೊಟ್ಯಾಸಿಯಮ್, ಜಿಂಕ್ ಈ ಥರ ಎಲ್ಲ ಖನಿಜ ಸಂಪನ್ಮೂಲಗಳು ನಮ್ಮ ಸಸ್ಯಗಳಿಗೆ ಹೆಂಗೆ ದೊರೀತಾವತ್ತಂದರೆ, ಮಣ್ಣಿನಲ್ಲಿ ನಾವೇನು ಆ ನೈಟ್ರೋಜನ್ ಎಲ್ಲ ವಸ್ತುಗಳನ್ನು ಹಾಕ್ತೀವಲ್ಲ ಅದು ನೀರು ಮತ್ತು ಗೊಬ್ಬರಗಳ ಮುಖಾಂತರ ಅದು ಏನಾಗುತ್ತಂದರೆ ಸಸ್ಯಗಳಿಗೆ ತಲುಪುತ್ತದೆ. ನೆಕ್ಸ್ಟು, ಕ್ಲೋರೋಫಿಲ್ ಹೊಂದಿರದ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಮಾನವರಂತೆ ಇತರ ಸಸ್ಯಗಳ ಮೇಲೆ ಅವಲಂಬಿತವಾಗಿದೆ. ನಾನು ಆಗಲೇ ಹೇಳಿದೆ, ಯಾವ ಸಸ್ಯಗಳು ಕ್ಲೋರೋಫಿಲ್ನ ಹೊಂದಿರ್ತವೆ ಅವು 100% ಫೋಟೋಸಿಂಥಸಿಸನ್ನು ನಡೆಸ್ತವೆ. ಯಾವ ಸಸ್ಯಗಳು, ಕೆಲವೊಂದು ಸಸ್ಯಗಳು ಕ್ಲೋರೋಫಿಲ್ ಇರೋದಿಲ್ಲ, ಅಂದರೆ ಆ ಲೀಫಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಆವಾಗ ಅವು ಏನು ಮಾಡ್ತಾವಂದರೆ ನಮ್ಮ ಮನುಷ್ಯರಂತೆ ಮತ್ತು ಪ್ರಾಣಿಗಳಂತೆ ಯಾವ ಫೋಟೋಸಿಂಥಸಿಸ್ ನಡೆಸ್ತಾವಲ್ಲ ಆ ಸಸ್ಯಗಳ ಮೇಲೆ ಅವಲಂಬಿತವಾಗಿರ್ತದೆ. ಅಂದರೆ ಅವು ಕೂಡ ಕೆಲವು ವಿಶೇಷವಾದ ಸಸ್ಯಗಳು ಕೂಡ ಗ್ರೀನ್ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತವೆ ಮನುಷ್ಯರಂತೆ. ಅವು ಯಾವಂದರೆ ಎಕ್ಸಾಂಪಲ್ ನೋಡೋಣ. ಅವು ಪರಪೋಷಿತ ಪೋಷಣಾ ವಿಧಾನವನ್ನು ಅಳವಡಿಸಿಕೊಳ್ಳುತ್ತವೆ. ಅವು ಕೂಡ ನಮ್ಮಂಗೆ ಹೆಟರೋಟ್ರೋಪ್ಸ್ ನ್ಯೂಟ್ರಿಷನನ್ನು ಅಪ್ಲೈ ಮಾಡ್ಕೊತವೆ. ಯಾಕಂದರೆ ಅವಕ್ಕೆ ಕ್ಲೋರೋಫಿಲ್ ಇರೋದಿಲ್ಲ, ಹಾಗಾಗಿ ಫೋಟೋಸಿಂಥಸಿಸ್ ನಡೆಸಲಿಕ್ಕೆ ಆಗೋದಿಲ್ಲ, ಅವಕ್ಕೆ ಫುಡ್ ಸಿಗೋದಿಲ್ಲ. ಸೊ ಅವು ಬೇರೆ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಅವು ಕೂಡ ಏನು ಮಾಡ್ತವೆ ಅಂದರೆ ಹೆಟರೋಟ್ರೋಪಿಕ್ಸ್ ನ್ಯೂಟ್ರಿಷನನ್ನು ಅಪ್ಲೈ ಮಾಡ್ಕೊತವೆ. ಎಕ್ಸಾಂಪಲ್ ಕಿಸ್ಕಿಟ, ಇಲ್ಲ ನೀವು ಹೆಂಗಾದರೂ ಪ್ರೊನೌನ್ಸಿಯೇಷನ್ ಹೆಂಗಾದ್ರು ಮಾಡ್ಕೊರಿ, ಕ್ಯೂಸ್ಕ್ಯೂಟ ಇದೊಂದು ಪ್ಲ್ಯಾಂಟು. ಇದೊಂದು ಹೆಂಗಿರುತ್ತಂದರೆ ಯೆಲ್ಲೋ ಕಲರ್ ಎಲ್ಲ ಲೀವ್ಸ್ ಇರುತ್ತೆ ಇದಕ್ಕೆ. ಅದು ಒಂದು ಬಳ್ಳಿಯ ಥರ, ಇವು ಪ್ಲ್ಯಾಂಟ್ಸ್ ಇವು ಹೆಂಗೆ ಬೆಳಿತಾವಲ್ಲ, ಗ್ರೇಪ್ಸ್ ಪ್ಲ್ಯಾಂಟ್ಸ್ ಎಲ್ಲ ಯಾವ ಥರ ಬೆಳಿತಾವಲ್ಲ ಹಾಗೆ ಒಂದು ದೊಡ್ಡ ಗಿಡಕ್ಕೆ ಬಳ್ಳಿ ಥರ ಸುತ್ಕೊಂಡ್ಬಿಟ್ಟು ಸೊ ಅವು ಏನಾಗುತ್ತಂದರೆ
ಯಾವ ಥರ ಡಿಪೆಂಡ್ ಆಗುತ್ತೆ ಒಂದು ಪ್ಲ್ಯಾಂಟ್ಸ್ ಮೇಲೆ ಅಂದರೆ ಆ ಪ್ಲ್ಯಾಂಟ್ಸ್ ಮೇಲೆ ಹಬ್ಕೊಂತ ಅಂದರೆ ಅವ್ರ ಕಾಂಡಗಳ ಮೂಲಕ ಎಲೆಗಳ ಮೂಲಕ ಎಲ್ಲನೂ ಸುತ್ಕೊಂಡ್ಬಿಟ್ಟು ಡಿಫ್ರೆಂಟ್ ಅಲ್ಲಿಂದ ಆ ಪ್ಲ್ಯಾಂಟ್ಸಲ್ಲಿ ಏನು ಫುಡ್ ಇರುತ್ತಲ್ಲ ಅದನ್ನು ಅವು ಯೂಸ್ ಮಾಡಿಕೊಂಡು ಬದುಕ್ತವೆ. ಎಕ್ಸಾಂಪಲು ಕಸ್ಕ್ಯೂಟ್ ಎಂಬ ಸಸ್ಯ ಏನು ಅದು ಒಂದು ಅದರಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಇದರ ಲೀವ್ಸು ಯೆಲ್ಲೋ ಕಲರಲ್ಲಿ ಇರ್ತವೆ, ಯೆಲ್ಲೋ ಕಲರ್ ಲೀಫನ್ನು ಹೊಂದಿರ್ತವೆ. ಅವು ಫೋಟೋಸಿಂಥಸಿಸ್ ಕ್ರಿಯೆ ಮಾಡೋದಿಲ್ಲ, ಸೊ ಅವು ಬೇರೆ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತವೆ. ಇದೊಂದು ಎಕ್ಸಾಂಪಲ್. ಈ ಬಳ್ಳಿಗಳು ಮೇಲೇರಲು ಬಳಸುವ ಆಧಾರ ಸಸ್ಯಕ್ಕೆ ಆತಿಥೇಯ ಸಸ್ಯ ಹೋಸ್ಟ್ ಅಂತ ಕರೀತಾರೆ. ಈ ಥರ ಏನು ಪ್ಲ್ಯಾಂಟ್ಸು ಬೇರೆ ಬೇರೆ ಸಸ್ಯಗಳ ಮೇಲೆ ಬೆಳಿತಾವಲ್ಲ, ಏರ್ಲಿಕ್ಕೆ ಯೂಸ್ ಮಾಡ್ಕೊತಾವಲ್ಲ ಆ ಸಸ್ಯಗಳು, ಅಂಥ ಸಸ್ಯಗಳಿಗೆ ಹೋಸ್ಟ್ ಅಂತ ಕರೀತಾರೆ. ಇಂತಹ ಆತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವುದರಿಂದ ಇವುಗಳಿಗೆ ಪರಾವಲಂಬಿ ಪ್ಯಾರಾಸೈಟ್ಸ್, ಇದು ಇಂಪಾರ್ಟೆಂಟು, ಪ್ಯಾರಾಸೈಟ್ಸ್. ಇದ್ರ ಮೇಲೆ ಕೂಡ CET ಪೇಪರ್ 1ನಲ್ಲಿ 2 years or 3 years ಬ್ಯಾಕು ಒಂದು ಆಪ್ಷನ್ ಕ್ವಶನ್ ಬಂದಿತ್ತು. ಸೊ ನಾನು ಎಲ್ಲ ಸಿಲೆಬಸ್ ಎಲ್ಲ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಪ್ರೀವಿಯಸ್ ಇಯರ್ ಎಲ್ಲ TET CET ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಿ. ಸೊ ನಂದು ಎಲ್ಲ ವೀಡಿಯೋಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ನೀವು ಕೂಡ ಒಂದು ಮಿನಿಮಮ್ ಒಂದು 5 to 6 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮಗೆ ಕ್ವಶನ್ ಯಾವ ಥರ ಫ್ರೇಮ್ ಆಗ್ತವೆ, ಯಾವ ಥರ ಆಪ್ಷನ್ನ ಸೆಟ್ ಮಾಡ್ತಾರೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ನಾವೇನು ಬೇರೆಯವ್ರ ಮ್ಯಾಗ ಅವಲಂಬನೆ ಆಗಿ ಅಲ್ಲಿರ್ತಕ್ಕಂಥ ಪೋಷಣೆಗಳನ್ನು ಅಂದರೆ ಅಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ನ ಏನು ನಾವು ತೊಗೊತೀವಲ್ಲ ಅದಕ್ಕೆ ಅವಕ್ಕೆ ಏನಂತಾರೆ ಅಂದರೆ ಪರಾವಲಂಬಿಗಳು. ಅಂದರೆ ಬೇರೆಯವ್ರ ಮೇಲೆ ಅವಲಂಬಿ ಅಂದರೆ ಡಿಪೆಂಡ್ ಆಗಿರೋದು ಪರಾವಲಂಬಿ. ಅವಕ್ಕೆ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಅಂದರೆ ಮನುಷ್ಯರು ಮತ್ತು ಪ್ರಾಣಿಗಳು ಕೂಡ ಎಲ್ಲ ಪ್ಯಾರಾಸೈಟ್ಸ್ ಆಗ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದನ್ನು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.